ನಮಸ್ಕಾರ ವೀಕ್ಷಕರೇ, NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸುಸ್ವಾಗತ. ನೋಡಿ ವೀಕ್ಷಕರೇ, ಹೊಸ ಗ್ರಾಮವನ್ ಕೇಂದ್ರ ತೆರೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಹೊಸದಾಗಿ ಗ್ರಾಮವನ್ ಕೇಂದ್ರವನ್ನು ಸ್ಥಾಪಿಸಲು ಯಾವ ಜಿಲ್ಲೆಗಳಿಗೆ ಅರ್ಜಿ ಹಾಕಲು ಅವಕಾಶ ನೀಡಲಾಗಿದೆ ಎಂಬ ಮಾಹಿತಿಯನ್ನು ಹಾಗೂ ಅರ್ಜಿಯನ್ನು ಹೇಗೆ ಆನ್ಲೈನ್ ಮೂಲಕ ಸಲ್ಲಿಸಬೇಕೆಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ನೋಡಿ ವೀಕ್ಷಕರೇ, ಗ್ರಾಮವನ್ ಕೇಂದ್ರದ ಮೂಲಕ ಎಲ್ಲ ನೀವು ಸರ್ವಿಸಿಗೆ ಪ್ರತಿಯೊಂದು ಎಲ್ಲ ಸರ್ವಿಸ್ಗೆ ನೀವು ಅರ್ಜಿ ಸಲ್ಲಿಸಿದಾಗ ಎಲ್ಲ ಸರ್ವಿಸನ್ನು ಜನರಿಗೆ ಕೊಡಬಹುದಾಗಿದೆ. ನೋಡಿ ಇಲ್ಲಿ ಈ ಸರ್ವಿಸ್ ಅಂದರೆ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಸರ್ವಿಸಿಗೆ ಗ್ರಾಮವನ್ ಕೇಂದ್ರ ಸ್ಥಾಪಿಸಿದಾಗ ಜನರಿಗೆ ಎಲ್ಲ ಸೇವೆಗಳನ್ನು ನೀಡಬಹುದಾಗಿದೆ. ನೋಡಿ ವೀಕ್ಷಕರೇ, ಗ್ರಾಮವನ್ BLS ರಿಜಿಸ್ಟ್ರೇಷನ್ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿದ ನಂತರ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಎಡಗಡೆ ಏನು 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅಂದರೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕೆಂಬ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು 3 ಡಾಟ್ ಕಾಣ್ತದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೋಡಿಲಿ ಲಾಗಿನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಸಬ್ಮಿಟ್ ಅಪ್ಲಿಕೇಶನ್ ಅಂತೇಳಿ, ಅದನ್ನು ನೀವು ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದ ನಂತರ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಓಪನ್ ಆದಾಗ ನಿಮ್ಮ ಒಂದು ಹೆಸರು ಮತ್ತು ನಿಮ್ಮ ಒಂದು ಜೆಂಡರ್, ಅಂದರೆ ನಿಮ್ಮ ಒಂದು ಮೇಲ ಅಥವಾ ಫಿಮೇಲ್ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರು, ಇಮೇಲ್ ID, ಆಮೇಲೆ ಕ್ವಾಲಿಫಿಕೇಷನ್. ಈ ಒಂದು ಹೊಸದಾಗಿ ಗ್ರಾಮವನ್ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸಲು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂದರೆ ಸೆಕೆಂಡ್ PUC ಅಂದರೆ 12ನೇ ತರಗತಿ ಪಾಸ್ ಆಗಿರ್ಬೇಕು, ಅಥವಾ ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿ, ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಪದವಿ, ಉನ್ನತ ಪದವಿ ಪಾಸಾಗಿರಬೇಕು. ನೋಡಿ ವೀಕ್ಷಕರೇ, ಆನಂತರ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಗ್ರಾಮವನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದೆ ಎಂದರೆ ಬಳ್ಳಾರಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕಲಬುರಗಿ, ಕೊಡಗು, ಮಂಡ್ಯ, ಮೈಸೂರು, ರಾಯಚೂರು, ಉಡುಪಿ, ವಿಜಯನಗರ, ಯಾದಗಿರಿ. ಈ ಎಲ್ಲ ಜಿಲ್ಲೆಯದವರು ಅಂದರೆ ಇದಕ್ಕೆ ಎಲಿಜಿಬಲ್ ಇರುವಂಥವರು ಈ ಒಂದು ಹೊಸದಾಗಿ ಗ್ರಾಮವನ್ನು ಸ್ಥಾಪಿಸಲು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೋಡಿಲಿ, ನಿಮ್ಮ ಒಂದು ಗ್ರಾಮ ಪಂಚಾಯಿತಿ, ಆಮೇಲೆ ನಿಮ್ಮ ಒಂದು ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕ, ನಿಮ್ಮ ಒಂದು ಎಲ್ಲಿ ನೀವು ಗ್ರಾಮವನ್ನು ಸ್ಥಾಪಿಸಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ಲಿ ಒಂದು ಶಾಪಿನ ಫೋಟೋ, ಮತ್ತು ನಿಮ್ಮ ಒಂದು ಕ್ವಾಲಿಫಿಕೇಷನ್, ನೀವು ಯಾವ ಒಂದು ಕೋರ್ಸ್ ಅಥವಾ ಸ್ಟಡಿಯನ್ನು ಮಾಡಿರ್ತೀರ ಆ ಒಂದು ಕೋರ್ಸಿನ ಇಲ್ಲಿ ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಇಷ್ಟಾದ ನಂತರ ಸಬ್ಮಿಟ್ ಅಂತ ಏನು ಆಪ್ಷನ್ ಕಾಣಿಸ್ತಲ್ಲ, ಈ ಒಂದು ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದು ಹೊಸದಾಗಿ ಗ್ರಾಮವನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ, ಮತ್ತು ಮೇಲೆ ತಿಳಿಸಿದಂಥ ಈ ಜಿಲ್ಲೆದವರು ಮಾತ್ರ ಈ ಒಂದು ಹೊಸದಾಗಿ ಗ್ರಾಮವನ್ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.